ಕಳೆದ 3 ತಿಂಗಳಿಂದ ನಾವು ಪವಿತ್ರಾತ್ಮನ ವರಗಳು, ಸೇವೆಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಬರುತ್ತಿದ್ದೇವೆ. ಅನೇಕ ಜನರಿಗೆ ಇದು ಪ್ರಯೋಜನವಾಗಿದೆ. ಸುಲಭವಾಗಿ, ಸರಳವಾಗಿ ನಮ್ಮಿಂದ ಅರ್ಥ ಮಾಡಿಕೊಳ್ಳಲಾಗ್ತದೆ. ಅದು ಮಾತ್ರವಲ್ಲ, ಈ ಪ್ರವಾದನೆಯ ವರವು ನಮಗೂ ಬೇಕು, ನಾವು ಇದನ್ನು ಉಪಯೋಗಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನಕ್ಕಾಗಿ ದೇವರು ನಮ್ಮನ್ನು ಒಂದು ಬಲಿಷ್ಠವಾದಂಥ ಪಾತ್ರೆಯನ್ನಾಗಿ ಉಪಯೋಗಿಸಬೇಕೆಂಬುದಾಗಿ ಅನೇಕ ಜನರು ಕರೆ ಮಾಡಿ ತಿಳಿಸುವುದು, ಅದು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರಾದವರೇ, ಕಳೆದ ಕೆಲವು ವಾರಗಳಿಂದ ನಾವು ಈ ಪ್ರವಾದನೆಯ ವರದ ಬಗ್ಗೆ ನಾವು ನೋಡ್ತಿದ್ದೇವೆ. ಇದು ಈ ಪ್ರವಾದನೆಯ ವರದ ಅಂತ್ಯ ಭಾಗ. ಮುಂದಿನ ವಾರದಿಂದ ನಾವು ಬಲದ ವರಗಳು ಅಥವಾ ಶಕ್ತಿಯ ವರಗಳು, ದ ಗಿಫ್ಟ್ಸ್ ಆಫ್ ಪವರ್ ಗಿಫ್ಟ್ಸ್, ಅದರ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಮಹತ್ತುಗಳನ್ನು ಮಾಡುವಂಥ ವರ, ಅದು ಮಾತ್ರವಲ್ಲ ಗುಣಪಡಿಸುವಂಥ ವರ, ನಂಬಿಕೆಯ ವರ, ಅದನ್ನು ಮುಂದಿನ ವಾರ ನಾವು ಧ್ಯಾನ ಮಾಡಲಿದ್ದೇವೆ. ಅದಾದ ನಂತರ ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ಅದು ಪ್ರಕಟಣೆಯ ವರಗಳು, ದ ಗಿಫ್ಟ್ ಆಫ್ ರೆವಲೇಷನ್. ಸೊ ಇದು ನಾನು ಯೋಚನೆ ಮಾಡ್ತೀನಿ, ಇನ್ನು ಅನೇಕ ತಿಂಗಳುಗಳು ಈ ಸಂದೇಶದ ಕಾರ್ಯಗಳು ಮುಂದುವರಿಯಲಿದೆ ಎಂಬುದಾಗಿ. ದಯವಿಟ್ಟು ಮೊದಲನೇ ಭಾಗದಿಂದ ಕೇಳ್ರಿ, ಅರ್ಥ ಮಾಡಿಕೊಳ್ಳಿರಿ. ನಾನು ಬಹಳ ಸುಲಭವಾಗಿ, ಸರಳವಾಗಿ, ನಾನು 25 ವರ್ಷಗಳಲ್ಲಿ ಕಲಿತಂಥ ಕಾರ್ಯಗಳು ಒಬ್ಬರಿಗೆ ಗೊತ್ತಿಲ್ಲದವರಿಗೆ ಹೇಗೆ ಹೇಳ್ಕೊಡ್ಬೇಕು ಆ ರೀತಿಯಾಗಿ ಉಪದೇಶ ಮಾಡಲು ಕರ್ತನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಇದು ಬಹಳ ಒಂದು ಬೇಸಿಕ್ ಲೆವೆಲ್, ಅಂದರೆ ಇದರ ವರದ ಬಗ್ಗೆ ಮೂಲಭೂತವಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಕಾರ್ಯಗಳು. ಸಾಮಾನ್ಯವಾಗಿ ನಮಗಿರುವಂಥ ಪರಿಜ್ಞಾನ, ಅದರ ಬಗ್ಗೆ ಮಾತ್ರ ನಾನು ಉಪದೇಶ ಮಾಡ್ತಿದ್ದೇನೆ, ಆಳವಾಗಿ ಅಲ್ಲ. ದೇವರಿಗೆ ಚಿತ್ತವಾದರೆ ಮುಂದಿನ ದಿನಮಾನಗಳಲ್ಲಿ ಒಂದೊಂದು ವರದ ಇನ್ನೂ ಅಧಿಕ ಆಳವಾಗಿ ಹೋಗಲು ದೇವರು ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ನಾವು ನಂಬ್ತೇವೆ. ಸರಿ, ಇವತ್ತು ನಾವು ಆ ಪ್ರವಾದನೆಯ ವರದ ಬಗ್ಗೆ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಹೇಗೆ ನಾವು ಪ್ರವಾದಿಸಬೇಕು ಅಥವಾ ಪ್ರವಾದಿಸಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು, ಹೌ ಟು ಆ್ಯಕ್ಟಿವೇಟ್ ದ ಗಿಫ್ಟ್ ಆಫ್ ಪ್ರಾಫೆಸಿ, ಇದನ್ನು ನಾವು ನೋಡ್ತಾ ಬರ್ತಿದ್ದೇವೆ. ಕಳೆದ ವಾರಗಳನ್ನು ನಾವು ನೋಡಿದ್ವಿ. ನಾವು ಪವಿತ್ರ ಆತ್ಮದಿಂದ ಭರಿತರಾಗಿರಬೇಕು. ವಿ ಮಸ್ಟ್ ಬಿ ಫಿಲ್ಡ್ ವಿತ್ ದಿ ಅನಾಯಿಂಟಿಂಗ್ ಆಫ್ ಗಾಡ್, ವಿ ಮಸ್ಟ್ ಬಿ ಅನಾಯಿಂಟೆಡ್. ಎರಡನೇದಾಗಿ ನಾವು ನೋಡಿದ್ವಿ, ನಾವು ದೇವರ ವಾಕ್ಯದಿಂದ ಭರಿತರಾಗಿರಬೇಕು. ವಾಕ್ಯ ಇಲ್ಲದೆ ಪ್ರವಾದನೆ ಇಲ್ಲ, ಪ್ರಿಯರಾದವರೇ. ಮೂರನೇದಾಗಿ ನಾವು ಪ್ರಾರಂಭಿಸಿದೆವು, ನಾವು ನಂಬಿಕೆಯಿಂದ ಭರಿತರಾಗಿರಬೇಕು. ಆಮೇಲೆ ನೋಡ್ರಿ, ನಂಬಿಕೆ ಬಹಳ 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 ಮುಖ್ಯವಾದದ್ದು. ಆಮೇಲೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಯೋಹಾನ 11ನೇ ಅಧ್ಯಾಯ 40ನೇ ವಾಕ್ಯ ಹೇಳ್ತದೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ನಂಬಬೇಕು. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರ ಪ್ರಾರ್ಥನೆಯನ್ನು ಕೇಳ್ತಾನೆ ಎಂಬುದಾಗಿ ನಂಬಿಕೆಯ ಬಗ್ಗೆ ಅನೇಕ ಕಾರ್ಯಗಳನ್ನು ನಾವು ನೋಡ್ತೇವೆ. ನೋಡಿರಿ, ನಂಬಿಕೆಯ ತಂದೆ, ನಂಬಿಕೆಗೆ ಒಂದು ಮಾದರಿ ಅಬ್ರಹಾಮನನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. ಸೊ ನಮ್ಮನ್ನು ಕೂಡ ಬಿಲೀವರ್ಸ್ ಅಂದರೆ ದೋಸ್ ಹೂ ಬಿಲೀವ್ ಅಂದರೆ ನಂಬುವವರು ಅಥವಾ ವಿಶ್ವಾಸಿಗಳು, ದೇವರ ಮೇಲೆ ವಿಶ್ವಾಸ ಇರುವವರು. ನೋಡ್ರಿ, ಸ್ವಲ್ಪ ತಮಿಳು ಕನ್ನಡ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನೋಡ್ರಿ, ಆಂಗ್ಲ ಭಾಷೆಯಲ್ಲಿ ಫೇತ್ ಅಂತ ಕರೀತಾರೆ, ತಮಿಳು ಭಾಷೆಯಲ್ಲಿ ವಿಶ್ವಾಸಂ ಅಂತ ಕರೀತಾರೆ. ಕನ್ನಡದಲ್ಲಿ ಒಂದು ವೇಳೆ ವಿಶ್ವಾಸ ಅಂತ ಕರೆದಿರ್ಬೋದು, ಆದರೆ ಭಾಷಾಂತರದಲ್ಲಿ ನಂಬಿಕೆ. ಫೇತ್, ವಿಶ್ವಾಸಂ, ನಂಬಿಕೆ ಅಲ್ವಾ? ಸೊ ಸತ್ಯವೇದ ಪೂರ್ತಿಯು ಈ ನಂಬಿಕೆಯಿಂದ ತುಂಬಲ್ಪಟ್ಟಿದೆ. ನಂಬಿಕೆ ವರಗಳಲ್ಲಿ ಒಂದು, ಅದು ದ ಗಿಫ್ಟ್ ಆಫ್ ಪವರ್, ಅದನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಪ್ರಿಯರಾದವರೇ, ನಾವು ನಂಬಿಕೆಯಿಂದ ತುಂಬಲ್ಪಟ್ಟಿರಬೇಕು. ಇವಾಗ ನಾವು ಯೋಚನೆ ಮಾಡೋಣ, ನಾನು ಪರಿಶುದ್ಧಾತ್ಮನ ಅಭಿಷೇಕದಿಂದ ಭರಿತನಾಗಿದ್ದೇನೆ, ನಾನು ದೇವರ ವಾಕ್ಯದಿಂದ ಭರಿತನಾಗಿದ್ದೇನೆ. ಈಗ ದೇವರು ಅನೇಕ ಕಾರ್ಯಗಳನ್ನು ಪ್ರಕಟಿಸಲು ಪ್ರಾರಂಭಿಸ್ತಾನೆ. ಒಂದು ವೇಳೆ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿರಬಹುದು, ಅಥವಾ ಒಂದು ಪ್ರಾರ್ಥನಾ ಕೂಟದಲ್ಲಿರಬಹುದು, ಅಥವಾ ಇನ್ನೊಬ್ಬರಿಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವವರಾಗಿರ್ಬೋದು, ಅಥವಾ ಒಂದು ದೊಡ್ಡ ಕೂಟದಲ್ಲಿ ಪ್ರಸಂಗ ಮಾಡುವಂಥ ವೇಳೆಯಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಪ್ರಕಟಿಸುವಾಗ ನಿಮ್ಮಲ್ಲಿ, ನನ್ನಲ್ಲಿ ಆ ನಂಬಿಕೆ ಇಲ್ಲದೆ ಸಂಶಯ ಇರುವುದಾದರೆ ದೇವರು ನೀಡುವಂಥ ಪ್ರವಾದನೆ, ಆ ಪ್ರಕಟಣೆ ಜನರಿಗೆ ಆ ಗಳಿಗೆಯಲ್ಲಿ, ಆ ದಿನಕ್ಕೆ, ಆ ಗಳಿಗೆಯಲ್ಲಿ ಬೇಕಾಗಿರುವಂಥ ದೇವರ ರೇಮ ವಾಕ್ಯವನ್ನು ನೀಡಲು ನಮ್ಮಲ್ಲಿರುವಂಥ ಸಂಶಯ ತಡೆ ಮಾಡುತ್ತದೆ.
ಆದ್ದರಿಂದ ನಾವು ನಂಬಿಕೆಯಿಂದ ತುಂಬಲ್ಪಟ್ಟಿರಬೇಕು. ಪ್ರಿಯರಾದವರೇ, ನಮ್ಮ ದೇವರು ಜೀವಿಸುವಂಥ ದೇವರು, ನಮ್ಮ ದೇವರು ಮಾತಾಡುವಂಥ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಬೀದಿಗಳಲ್ಲಿ ಕೂತುಕೊಳ್ಳುವಂಥ ದೇವರಲ್ಲ. ನಮ್ಮ ದೇವರು ಪರಲೋಕದ ಸಿಂಹಾಸನದಲ್ಲಿ ಕೂತುಕೊಳ್ಳುವಂಥ ದೇವರು. ಆತನು ಇಂದು ಜೀವಿಸುತ್ತಾನೆ. ಆತನು ಜೀವಿಸುವುದರಿಂದ ಆತನು ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಮಾತಾಡುವುದು ಅನೇಕ ವಿಧಗಳು ಇದೆ ಅಲ್ವಾ? ನೋಡ್ರಿ, ಕೆಲವೊಂದು ಸಾರಿ ದಿವ್ಯ ದರ್ಶನಗಳ ಮುಖಾಂತರವಾಗಿ ಆತನು ಮಾತಾಡ್ತಾನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17-18 ಓದಬೇಕಾದ್ರೆ ದಿವ್ಯ ದರ್ಶನಗಳ ಮುಖಾಂತರವಾಗಿ ದೇವರು ಮಾತಾಡ್ತಾನೆ. ಒಂದು ವೇಳೆ ನೀವು ಕಣ್ಣು ಮುಚ್ಚುವುದಾದರೆ ಅನೇಕ ದರ್ಶನಗಳು ನಿಮ್ಮ ಮುಂದೆ ಬರುವಂಥದ್ದಾಗಿ ಕಾಣಲ್ಪಡುತ್ತದೆ. ಕೆಲವೊಂದು ಸಾರಿ ಕನಸುಗಳ ಮುಖಾಂತರವಾಗಿ ಮಾತಾಡ್ತಾನೆ. ಒಂದು ವೇಳೆ ನಾವು ರಾತ್ರಿಯಲ್ಲಿ ಮಲಗಿರಬೇಕಾದ್ರೆ ಅಥವಾ ಮಧ್ಯಾಹ್ನದ ವೇಳೆಯಲ್ಲಿ ನಾವು ಮಲಗಿರಬೇಕಾದ್ರೆ ಕನಸಿನ ಮುಖಾಂತರವಾಗಿ ದೇವರು ತನ್ನ ಸಂದೇಶವನ್ನು, ಒಂದು ವೇಳೆ ಆ ಪ್ರವಾದನೆ ನಮಗಿರಬಹುದು, ನಮ್ಮ ಕುಟುಂಬಕ್ಕಿರಬಹುದು, ಅಥವಾ ಸಭೆಗಿರಬಹುದು, ದೇಶಕ್ಕಿರಬಹುದು, ಅದನ್ನು ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ ಪ್ರಿಯರಾದವರೇ, ನಮ್ಮ ಆತ್ಮದಲ್ಲಿ ದೇವರು ಪ್ರವಾದನೆಯ ಮಾತುಗಳನ್ನು ನೀಡುವಂಥ ದೇವರಾಗಿದ್ದಾನೆ. ನಾವು ಆತ್ಮಭರಿತರಾಗಿರಬೇಕಾದ್ರೆ ಪರಿಶುದ್ಧ ಆತ್ಮನು ನಮ್ಮ ಆತ್ಮದೊಟ್ಟಿಗೆ ಸೇರಿ ಆತನು ಆ ಪ್ರವಾದನೆಯ ಮಾತುಗಳು ಹೊರಬರುವಂಥದ್ದಾಗಿ ಕಾಣಲ್ಪಡುತ್ತದೆ. ಅದು ಮಾತ್ರವಲ್ಲ ಪ್ರಿಯರಾದವರೇ, ನಮ್ಮ ಕಿವಿಗಳು ಕೇಳಿಸಿಕೊಳ್ಳುವಂತೆ ದೇವರು ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಯೆಶಾಯ 30ನೇ ಅಧ್ಯಾಯ 21ನೇ ವಾಕ್ಯ ನನಗೆ ಭಾಳ ತುಂಬ ಇಷ್ಟವಾದಂಥ ವಾಕ್ಯ. ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಕಾದ್ರೆ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬುದಾಗಿ ದೇವರ ಸ್ವರ ಕೇಳಿಸ್ತದೆ ಎಂಬುದಾಗಿ ದೇವರು ನಮಗೆ ಆ ವಾಕ್ಯದಲ್ಲಿ ಬರೆದಿಟ್ಟಿದ್ದಾನೆ. ಅದು ಮಾತ್ರವಲ್ಲ, ಕುರಿಗಳು ಕುರುಬನ ಸ್ವರವನ್ನು ಹೇಗೆ ಗಮನಿಸಿ ಇದು ನನ್ನ ಕುರುಬನೇ ಮಾತಾಡ್ತಿದ್ದಾನೆ, ಕರಿತಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುತ್ತದೆಯೋ, ಪರಲೋಕದ ದೇವರು ನಮ್ಮ ಸಂಗಡ ಮಾತಾಡುವಾಗ ನಮ್ಮ ಕಿವಿಗಳು ಕೇಳಿಸಿಕೊಳ್ಳುವಂಥದ್ದಾಗಿ ಕಾಣಲ್ಪಡುತ್ತದೆ. ಅದು ಮಾತ್ರವಲ್ಲ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಸತ್ಯವೇದದಲ್ಲಿ ನೋಡ್ರಿ, ಅನುಭವಗಳು ಬೆಳೀತಾನೇ ಇರ್ತದೆ. ನೋಡ್ರಿ, 30ರಷ್ಟು ಫಲ, 60ರಷ್ಟು ಫಲ, 100ರಷ್ಟು ಫಲ ಅಲ್ವಾ? ಮೊದಲು ಸಾಧಾರಣವಾದಂಥ ವಿಶ್ವಾಸಿಗಳು, ಶಿಷ್ಯರು, ಅಪೊಸ್ತಲರು, ಪ್ರವಾದಿಗಳು ಅಲ್ವಾ? ನೋಡ್ರಿ, ಈ ರೀತಿಯಾಗಿ ಬೆಳವಣಿಗೆ ಇರ್ತದೆ. ಅಂಗಾಲಷ್ಟು, ಮೊಣಕಾಲಷ್ಟು, ಸೊಂಟದಷ್ಟು, ಭುಜದಷ್ಟು ಈಜುವ ತನಕ ದೇವರ ಅನುಭವಗಳಲ್ಲಿ ವ್ಯತ್ಯಾಸವಾದಂಥ ಅನುಭವಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಇನ್ನೊಂದು ಭಾಳ ಪ್ರಾಮುಖ್ಯವಾದಂಥ ಅನುಭವ ಏನು ಗೊತ್ತಾ? ದೇವರು ಮುಖಾಮುಖಿಯಾಗಿ ಮಾತಾಡುವಂಥ ದೇವರು. ಆಮೇಲೆ ಅಬ್ರಹಾಮನೊಟ್ಟಿಗೆ ಮಾತಾಡ್ದ, ಮೋಶೆಯೊಟ್ಟಿಗೆ ಸೀನಾಯಿ ಬೆಟ್ಟದಲ್ಲಿ ಮಾತಾಡ್ದ. ಹೇಗೆ ಎನ್ಕೌಂಟರ್, ಮುಖಾಮುಖಿಯಾಗಿ ದೇವರು ಮಾತಾಡ್ತಾನೆ. ಕೆಲವೊಂದು ಸಾರಿ ನೋಡ್ರಿ, ದೇವರು ಮಾತಾಡುವಂಥ ಕಾರ್ಯಗಳು ದೇವರನ್ನು ನೋಡೋಕ್ಕಾಗೋದಿಲ್ಲ, ಆದರೆ ಆತನ ಮಹಿಮೆ, ಆತನ ಪ್ರಸನ್ನತೆ ಇಳಿದು ಬಂದು ನಮ್ಮ ಸಂಗಡ ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂಥ ಅನುಭವಗಳಿಂದ ದೇವರು ತನ್ನ ಪ್ರವಾದನೆಯನ್ನು ಪ್ರಕಟಿಸುವಾಗ ನಮ್ಮಲ್ಲಿ ಸಂಶಯವೂ ಸಂದೇಹವೂ ಇರುವುದಾದರೆ ನಾವದನ್ನು ಧೈರ್ಯವಾಗಿ ಹೊರಗಡೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಅನೇಕ ಸಾರಿ ನಮಗೆ ಗಲಿಬಿಲಿಗಳು ಬರ್ತದೆ, ನಮಗೆ ಕನ್ಫ್ಯೂಷನ್ಸ್ಗಳು ಬರ್ತದೆ, ನಮಗೆ ಸಂಶಯಗಳು ಬರ್ತದೆ. ಇದು ನಾನಾಗಿ ಹೇಳ್ತಿದ್ದೀನಾ ಅಥವಾ ದೇವರಾತ್ಮನೇ ಇದನ್ನು ಹೇಳ್ತಿದ್ದಾನ? ಇದು ನಾನಾಗಿ ಕಲ್ಪನೆ ಮಾಡ್ತಿದ್ದೀನಾ ಅಥವಾ ದೇವರಾತ್ಮನೇ ಇದನ್ನು ಹೇಳ್ತಿದ್ದಾನ? ನಮ್ಮಲ್ಲಿ ಸಂಶಯ, ನಾವೆಲ್ಲ ಮನುಷ್ಯರಲ್ವೇ, ನಿಜವಾಗಲೂ ನಮಗೆ ಬರುತ್ತದೆ. ಆದರೆ ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳ್ಕೊಡ್ತೇನೆ ಪ್ರಿಯರಾದವರೇ, ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಬೆಳೆಯಲು, ಇನ್ನೂ ಬಾಂಧವ್ಯದಲ್ಲಿ ಒಂದು ಆಪ್ತವಾಗಿ ದೇವರ ಬಳಿಗೆ ನಾವು ಹೋಗ್ತಾ 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 ಇದು ದೇವರೇ ಹೇಳ್ತಿದ್ದಾನೆ ಎಂಬುದಾಗಿ ನಿಶ್ಚಯವು, ನಂಬಿಕೆಯು ನಮ್ಮಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ? ಇವಾಗ ನೋಡ್ರಿ, ನಿಮ್ಮ ಫ್ರೆಂಡ್ ಹತ್ರ ನೀವು ಮಾತಾಡ್ತಾನೇ ಇದ್ದೀರಾ ಅಂತ ಇಟ್ಕೊಳ್ರಿ. ಪ್ರತಿನಿತ್ಯ ಮಾತಾಡ್ತಿದ್ದೀರಾ. ಒಂದು ವೇಳೆ ಒಂದು ಕಾಲೇಜ್ ಫ್ರೆಂಡ್ ಅಂತ ಇಟ್ಕೊಳ್ಳೋಣ. ಬೆಳಗ್ಗೆ ಕಾಲೇಜ್ ಬಸ್ಸಲ್ಲಿ ಒಟ್ಟಿಗೆ ಹೋಗ್ತೀರಾ, ಮಾತಾಡ್ತಾನೇ ಇರ್ತೀರಾ. ಕಾಲೇಜಲ್ಲಿ ಕ್ಲಾಸಲ್ಲಿ ಪಕ್ಕದಲ್ಲೇ ಕೂತ್ಕೊಳ್ತೀರಾ, ಮಾತಾಡ್ತಾನೇ ಇರ್ತೀರಾ. ಒಟ್ಟಿಗೆ ಊಟ ಮಾಡ್ತೀರಾ, ಒಟ್ಟಿಗೆ ಹಿಂದಿರುಗಿ ಬಸ್ಸಲ್ಲಿ ಬರ್ತೀರಾ. ಸಂಜೆ ವೇಳೆಯಲ್ಲಿ ಕೂಡ ಮತ್ತೆ ಮೀಟ್ ಮಾಡ್ತೀರಾ. ರಾತ್ರಿಯಲ್ಲಿ ಮತ್ತೆ ಫೋನ್ ಮಾಡಿ ಮಾತಾಡ್ಕೊಳ್ತೀರಾ. ಈ ರೀತಿಯಾದಂಥ ಬಾಂಧವ್ಯ ಇರುವಾಗ ಒಂದಿನ
ಒಂದು ವಾರ ಅವನೆಲ್ಲ ಊರಿಗೆ ಹೋದ ಅಂತ ಇಟ್ಕೊಳ್ರಿ. ಒಂದು ವಾರ ಬಿಟ್ಟು ಅವನು ಹಲೋ ಅಂತ ಬೇರೆ ಯಾವುದೋ ನಂಬರಿಂದ ಫೋನ್ ಮಾಡಿದ್ರೆ ನೀವು ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಿದ್ದೀರಾ ಅಂತ ಕೇಳ್ತೀರಾ? ಹಲೋ ಅಂತ ಹೇಳಿದ ತಕ್ಷಣ ಲೇ ಎಲ್ಲೋ ಇದೆಯಾ, ಯಾಕೋ ಒಂದು ವಾರ ಫೋನೇ ಮಾತಾಡಲಿಲ್ಲ. ಆ ಬಾಂಧವ್ಯ, ಅವನ ಸ್ವರವನ್ನು ನಿನ್ನ ಪ್ರಾಣ ಆತ್ಮ ಶರೀರದಲ್ಲಿ, ನಿನ್ನ ಮನಸ್ಸಲ್ಲಿ, ನಿನ್ನ ಕಿವಿಗಳಲ್ಲಿ, ನಿನ್ನ ಹೃದಯದಲ್ಲಿ ಹಲೋ ಅಂತ ಹೇಳಿದ ತಕ್ಷಣ ಆ ಸ್ವರ ನನ್ನ ಫ್ರೆಂಡದೇ ಎಂಬುದಾಗಿ ಹೇಗೆ ಗೊತ್ತಾಗ್ತಿದೆಯೋ, ಅದೇ ರೀತಿಯಾಗಿ ನಿಮ್ಮ ತಂದೆಯ ಸ್ವರ ಏನಂತ ನಿಮಗೆ ತಿಳಿದಿರಬೇಕು. ಪರಿಶುದ್ಧಾತ್ಮನ ಸ್ವರ ಏನಂತ ತಿಳಿದಿರಬೇಕು. ಯೇಸು ಕ್ರಿಸ್ತರು ಮಾತಾಡುವಂಥ ಆ ನುಡಿಗಳು ನಿಮಗೆ ತಿಳಿದಿರಬೇಕು. ಅದರಲ್ಲಿ ನಾವು ಬೆಳೆಯಬೇಕು. ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ? ಅದರಲ್ಲಿ ನಾವು ಬೆಳೆಯಬೇಕು, ಹಂತ ಹಂತವಾಗಿ ನಾವು ಬೆಳೆಯಬೇಕು. ಅದು ಬೆಳೆಯುವಾಗ ದೇವರು ಮಾತಾಡುವುದು ಇದು ದೇವರೇ ಮಾತಾಡ್ತಿದ್ದಾನೆ ಎಂಬುದಾಗಿ ನಿಶ್ಚಯವಾಗಿ ಸ್ಪಷ್ಟವಾಗಿ ನಿಮ್ಮಿಂದ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಪ್ರಿಯರಾದವರೇ, ನಮ್ಮ ಕಿವಿಗಳು ತೆರೆದಿರಬೇಕು, ನಮ್ಮ ಹೃದಯವು ತೆರೆದಿರಬೇಕು, ನಮ್ಮ ಆತ್ಮಿಕ ಕಣ್ಣುಗಳು ದೇವರನ್ನು ದೃಷ್ಟಿಸಿ ನೋಡುತ್ತಾ ಇರಬೇಕು. ದೇವರು ನನ್ನೊಟ್ಟಿಗೆ ಏನು ಪ್ರವಾದನೆ ಮಾತನ್ನು ಹೇಳ್ತಿದ್ದಾನೆ, ಅದನ್ನು ನಾನು ಯಾವ ಜನರಿಗೆ ಹೇಗೆ ಹೇಳಬೇಕೆಂಬುದಾಗಿ ನಮ್ಮ ಕಿವಿಗಳು, ನಮ್ಮ ಹೃದಯಗಳು, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ದೇವರನ್ನೇ ಕಾದಿರುವಾಗ, ದೇವರನ್ನೇ ಎದುರು ನೋಡ್ತಿರುವಾಗ ದೇವರು ನಮ್ಮ ಸಂಗಡ ನಿಶ್ಚಯವಾಗಿ ಮಾತಾಡ್ತಾನೆ. ನಿಮ್ಮಲ್ಲಿ ಸಂಶಯನೇ ಇರುವುದಿಲ್ಲ. ಹಲ್ಲೆಲೂಯ. ಗಟ್ಟಿಯಾಗಿ ನಾವೇನು ಹೇಳ್ತೀರಾ? ಪ್ರಿಯರಾದವರೇ, ನನ್ನ ಅನುಭವದಲ್ಲಿ ನಾವು ಹೇಳಬೇಕಾದ್ರೆ, ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ನನಗೆ ಪ್ರವಾದಿಸಬೇಕಂದ್ರೆ ತುಂಬ ಇಷ್ಟ. ಯಾಕೆಂದರೆ ನನ್ನ ಸಂಗಡ ಇದ್ದಂಥ ಐಕ್ಯತೆ, ಎಲ್ಲರೂ ಪ್ರವಾದಿಸ್ತಿದ್ರು. ನನ್ನ ಫ್ರೆಂಡ್ ಪ್ರವಾದಿಸ್ತಿದ್ದ, ಹಿರಿಯರು, ಚರ್ಚಲ್ಲಿದ್ದಂಥ ಹಿರಿಯರು ಅವರು ಪ್ರವಾದಿಸ್ತಿದ್ದರು. ನಾನು ಇದನ್ನೆಲ್ಲ ನೋಡಬೇಕಾದ್ರೆ ನನಗೂ ಒಂದು ಆಸೆ ಉಂಟಾಯಿತು. ಎಲಿಯನ ಸಂಗಡ ಇದ್ದಂಥ ಎಲಿಷನಿಗೆ ಹೇಗೆ ಆಸೆ ಉಂಟಾಯಿತೋ, ಸಹೋದರ ನೀನು ಯಾರ ಸಂಗಡ ಇದ್ದೀಯ? ಒಂದು ವೇಳೆ ನೀನು ಪ್ರಸಂಗ ಮಾಡುವಂಥ ಆ ಸೇವಕರು ಬರೀ ಹಣ 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 ಹಣ, ಐಶ್ವರ್ಯ, ಆಶೀರ್ವಾದ ಅಂತ ಮಾತಾಡ್ತಿದ್ರೆ ನಿನ್ನ ಮನಸ್ಸಿನಲ್ಲಿ ಹಣ 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 ಅದೇ ಆಸೆ ಬರುತ್ತೆ. ಒಂದು ವೇಳೆ ನಿನ್ನ ಸಂಗಡ ಇರುವಂಥ ಅಥವಾ ನೀನು ಯಾರ ಸಂಗಡ ಐಕ್ಯತೆಯಲ್ಲಿದ್ದೀಯೋ ಆ ಸಭೆಯಲ್ಲಿ ಆ ಸೇವಕರು ವರಗಳು, ಆತ್ಮ ಆದಾಯ, ಕಣ್ಣೀರಿನ ಪ್ರಾರ್ಥನೆ ಎಂಬುದಾಗಿ ಭಾರ ಇರುವುದಾದರೆ ನಿನ್ನಲ್ಲಿ ಕೂಡ ಆ ಭಾರ ಇರುತ್ತದೆ. ಆಮೇನ್. ಹಲ್ಲೆಲೂಯ. ಪ್ರಿಯರಾದವರೇ, ನಿನ್ನ ಐಕ್ಯತೆ ಯಾರ ಸಂಗಡ ಇದೆ ಭಾಳ ಎಚ್ಚರಿಕೆಯಿಂದ ಗಮನಿಸು. ಆತ್ಮೀಕವಾದಂಥ ಐಕ್ಯತೆ ನಿನಗಿರಲಿ. ಆತ್ಮಿಕವಾದಂಥ ದೇವ ಸೇವಕರು, ದೇವ ಮನುಷ್ಯರ ಸಂಗಡ ನಿನ್ನ ಐಕ್ಯತೆ ಇರುವಾಗ ನಿನ್ನಲ್ಲಿ ಕೂಡ ಅದೇ ಆಸೆ ಬರ್ತದೆ, ನಿನ್ನಲ್ಲಿ ಕೂಡ ಅದೇ ಪ್ರಾರ್ಥನೆ ಬರ್ತದೆ, ನಿನ್ನಲ್ಲಿ ಕೂಡ ಅದೇ ಅಭಿಷೇಕವು ಬರುವಂಥದ್ದಾಗಿ ಕಾಣಲ್ಪಡ್ತದೆ. ಒಂದು ಅಬ್ರಹಾಮನ ಒಟ್ಟಿಗಿದ್ದಂಥ ಲೋಟನನ್ನು ಕರ್ತನು ಆಶೀರ್ವದಿಸುವುದು ನಿಜವಾದರೆ, ಎಲಿಯನ ಸಂಗಡ ಇದ್ದಂಥ ಎಲಿಷನನ್ನು ಕರ್ತನು ಆಶೀರ್ವದಿಸುವುದು ನಿಜವಾದರೆ, ಯೇಸು ಕ್ರಿಸ್ತನ ಸಂಗಡ ಇದ್ದಂಥ ಶಿಷ್ಯರನ್ನು ಕರ್ತನು ಆಶೀರ್ವದಿಸುವುದು ನಿಜವಾದರೆ, ನೀನು ಯಾರ ಸಂಗಡ ಇದೆಯೋ ಅದೇ ಭಾರ, ಅದೇ ಒಂದು ವೈರಾಗ್ಯ, ಅದೇ ಆತ್ಮಿಕ ಅಭಿಷೇಕವು ನಿನ್ನಲ್ಲಿ ಅದು ಹಾದು ಬರುವಂಥದ್ದಾಗಿ ಕಾಣಲ್ಪಡ್ತಿದೆ. ಆದ್ದರಿಂದ ನಿನ್ನ ಐಕ್ಯತೆಯನ್ನು ಬಹಳ ಗಮನದಿಂದ ಪ್ರಾರ್ಥನಾಪೂರ್ವಕವಾಗಿ ನೀನು ನಿರ್ಣಯಿಸು. ಆಮೇಲೆ ಆರಂಭದಲ್ಲಿ ಪ್ರವಾದನೆಯ ವರ ಬೇಕೆಂಬುದಾಗಿ ನಾನು ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ದೇವರು ಅನೇಕ ಕಾರ್ಯಗಳನ್ನು ಚಿಕ್ಕದಾಗಿ ದೇವರು ತೋರಿಸೋದಕ್ಕೆ ಶುರು ಮಾಡ್ದ. ಆದರೆ ನನಗೆ ಇದೆಲ್ಲ ಹೇಳೋದಕ್ಕೆ ಸಂಕೋಚ. ನಾನು ಏನು ಮಾಡ್ತಿದ್ದೆ, ಪ್ರಾರ್ಥನೆಯಲ್ಲೇ ಅದನ್ನು ಹೇಳ್ತಿದ್ದೆ. ದೇವರು ಹೇಳುವಂಥ ವಾಕ್ಯಗಳು, ದೇವರು ಹೇಳುವಂಥ ಪ್ರಕಟಣೆಗಳನ್ನು ಪ್ರಾರ್ಥನೆಯಲ್ಲೇ ಹೇಳ್ತಿದ್ದೆ. ಪ್ರಾರ್ಥನೆ ಮುಗಿದ ತಕ್ಷಣ ಆ ಸಹೋದರ, ಆ ಸಹೋದರಿಯು ನನ್ನ ಹತ್ರ ಸಾಕ್ಷಿ ಹೇಳ್ತಿದ್ದರು, ಬ್ರದರ್, ದೇವರೇ ನನ್ನೊಟ್ಟಿಗೆ ಮಾತಾಡ್ದ, ನಾನು ಈ ಸಮಸ್ಯೆದಲ್ಲಿದ್ದೆ, ನಿಮ್ಮ ಮುಖಾಂತರವಾಗಿ ದೇವರು ನನಗೆ ಉತ್ತರವನ್ನು ಕೊಟ್ಟ, ನನ್ನನ್ನು ಬಲಪಡಿಸಿದ. ಈ ರೀತಿಯಾದಂಥ ಅನುಭವ ಕೆಲವು ಕಾಲಗಳು ಹಾಗೆ ಹಾದು ಹೋದವು. ಇನ್ನು ದೇವರ ಬಳಿಗೆ ಬೆಳೆಯುತ್ತಾ ದೇವರು ಅನೇಕ ರಹಸ್ಯಗಳನ್ನು ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ ಪ್ರಕಟಿಸಲು ಆತನು ಪ್ರಾರಂಭಿಸಿದ. ಆಮೇಲೆ ಕಿವಿಗಳಲ್ಲಿ ದೇವರಾತ್ಮನು ಮಾತಾಡೋಕ್ಕೆ ಶುರು ಮಾಡ್ದ. ನನ್ನ ಆತ್ಮದೊಟ್ಟಿಗೆ ದೇವರು ಸೇರಿ ಅವಾಗೇನಾಯಿತು, ಬೆಳೆಯುತ್ತಾ ಕರ್ತನು ಇದನ್ನು ಹೇಳ್ತಿದ್ದಾನೆಂಬುದಾಗಿ ಧೈರ್ಯವಾಗಿ ಹೇಳುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿದ. ಪ್ರಿಯರಾದವರೇ, ನಾವು ಕರ್ತನೊಟ್ಟಿಗೆ ಒಂದು ಆಪ್ತವಾದಂಥ ಬಾಂಧವ್ಯದಲ್ಲಿ ಬೆಳೆಯುವಾಗ ಇದು ಕರ್ತನ ಸ್ವರವೇ ಎಂಬುದಾಗಿ ನಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ಆ ನಂಬಿಕೆಯಿಂದ ನಾವದನ್ನು ಹೇಳುವಾಗ ನಿಶ್ಚಯವಾಗಿ ಆ ಜನರಿಗೆ ಅದು ಬಹಳ ಆಶೀರ್ವಾದವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ.
ಹಲ್ಲೆಲೂಯ. ಗಟ್ಟಿಯಾಗಿ ಆಮೇನ್ ಹೇಳ್ತೀರಾ, ಹಲ್ಲೆಲೂಯ ಹೇಳ್ತೀರಾ? ಪ್ರಿಯರಾದವರೇ, ನಮಗೂ ಈ ವರಗಳು ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ? ಪ್ರಸನ್ನತೆಯಲ್ಲಿ ಭರಿತರಾಗ್ರಿ, ವಾಕ್ಯದಲ್ಲಿ ಭರಿತರಾಗ್ರಿ, ನಂಬಿಕೆಯಲ್ಲಿ ಭರಿತರಾಗ್ರಿ. ನಂಬಿಕೆ ಬರಬೇಕಂದ್ರೆ ವಾಕ್ಯ ಬೇಕು. ಈ ನಂಬಿಕೆ ಬರಬೇಕಂದ್ರೆ ದೇವರೊಟ್ಟಿಗೆ ನೀವು ಮಾತಾಡುವುದು, ದೇವರು ನಿಮ್ಮೊಟ್ಟಿಗೆ ಮಾತಾಡುವುದು, ಈ ಒಂದು ಅನುಭವ ಅಧಿಕವಾಗಬೇಕು. ಕಾದಿರಿ, ದೇವರು ಮಾತಾಡುವ ತನಕ ಕಾದಿರಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕಾದಿರಿ, ಅನುಭವಗಳನ್ನು ಹೊಂದಿಕೊಳ್ಳ್ರಿ. ಅನುಭವಗಳು ಹೊರಗೆ ಹೋಗಿ ನೀವು ಸೇವೆ ಮಾಡುವಾಗ ಅದು ಅನೇಕ ಜನರ ಜೀವಿತವನ್ನು ಕಟ್ಟುತ್ತದೆ, ಬಲಪಡಿಸ್ತದೆ, ಪ್ರೋತ್ಸಾಹಿಸುತ್ತದೆ, ಅವರನ್ನು ಉತ್ತೇಜನಪಡಿಸುತ್ತದೆ, ಉಜ್ಜೀವನವನ್ನು ಅವರಲ್ಲಿ ತರುವಂಥದ್ದಾಗಿ ಕಾಣಲ್ಪಡುತ್ತದೆ. ನನ್ನ ಸೇವೆಯ ಹಾದಿಯಲ್ಲಿ ಅನೇಕ ಅನುಭವಗಳು ಈ ರೀತಿಯಾಗಿ ದೇವರು ನಂಬಿಕೆಯಿಂದ ಹೇಳುವಾಗ ಅವರ ಜೀವಿತವು ಕಟ್ಟಲ್ಪಟ್ಟಿರುವುದನ್ನು ನೋಡಿ ನನಗೆ ಬಹಳ ನನಗೆ ಆಶ್ಚರ್ಯವಾಗಿದೆ. ಇದೆಲ್ಲ ಹೇಗೆ ನಡೆಯೋಕ್ಕೆ ಸಾಧ್ಯ? ದೇವರೇ, ನಾನು ಸಾಧಾರಣವಾದಂಥ ಮನುಷ್ಯರು, ಆದರೆ ನಿನ್ನ ವರವು, ನಿನ್ನ ಪ್ರವಾದನೆಯ ಆ ಕೃಪೆಯ ವರವು ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಎಷ್ಟೋ ಜನರು ಬಲವನ್ನು ಹೊಂದಿಕೊಳ್ಳುತ್ತಾರೆ. ದೇವರೇ, ನಿಮಗೆ ವಂದನೆ ಸ್ವಾಮಿ. ಒಂದು ದಿನ ಉತ್ತರ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ನಾನು ಸೇವೆಗಾಗಿ ಕರೆದಿದ್ದು. ಕ್ರಿಸ್ಮಸ್ ಕಾಲ ಅದು. ಒಂದು ದಿನ ಕೂಟ, ಮಾರನೇ ದಿನ ಕ್ರಿಸ್ಮಸ್. ಬೆಳಗ್ಗೆ ಸಂದೇಶ ಕೊಟ್ಟು ಸಂಜೆ ಪಾಸ್ಟ್ರ್ ಮನೆಯಲ್ಲಿ ಊಟ. ನಾವು ಕುಟುಂಬವಾಗಿ ಹೋಗಿದ್ವಿ. ಆ ಕ್ರಿಸ್ಮಸ್ ದಿನ ಇರೋದರಿಂದ ನಾನು ಸಂಜೆ ಒಂದು ಸೇವೆ ಇತ್ತು, 9:30 ತನಕ ಅದನ್ನು ಮುಗಿಸಿ 10 ಗಂಟೆಗೆ ಪಾಸ್ಟ್ರ್ ಮನೆಗೆ ಹೋದ್ವಿ. ಪಾಸ್ಟ್ರ್ ಮನೆಯಲ್ಲಿ ಅವರ ಅನೇಕ ಅತಿಥಿಗಳನ್ನು ಆಹ್ವಾನ ಮಾಡಿದರು. ಅದರಲ್ಲಿ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಒಬ್ಬರು ಪೊಲೀಸ್ ಅಧಿಕಾರಿನೂ ತನ್ನ 2 ಮಕ್ಕಳ ಸಮೇತ ನೈಟ್ ಡಿನ್ನರ್ಗಾಗಿ ಬಂದಿದ್ದರು. ಈ ಪಾಸ್ಟ್ರವ್ರ ಫ್ರೆಂಡ್ ಅವರು. ಸೊ ನಾನು ಅಲ್ಲಿ ಊಟ ಮಾಡಿ ನಾವು ಕೂತಿರ್ಬೇಕಾದ್ರೆ ಕೆಲವು ವಿಶ್ವಾಸಿಗಳು, ಒಂದು 10 ಜನ ಇರ್ಬೋದು ಅಂತ ಕಾಣಿಸುತ್ತೆ, ನನ್ನ ಬಳಿಯಲ್ಲಿ ಪ್ರಾರ್ಥನೆಗಾಗಿ ಬರ್ತಿದ್ದರು. ನಾನು ಎದ್ದು ನಿಂತು ಆ ಜನರಿಗಾಗಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರವಾದಾತ್ಮಕನಾಗಿ ಅದರ ಅನೇಕ ಕಾರ್ಯಗಳನ್ನು ಮಾತಾಡಲು ಶುರು ಮಾಡಿದ. ಕೆಲವರು ಆತ್ಮದಲ್ಲಿ ಅಭಿಷೇಕ ಹೊಂದ್ಕೊಂಡ್ರು, ಕೆಲವರು ಕೆಳಗೆ ಬಿದ್ದು ಅಶುದ್ಧಾತ್ಮಗಳು ಹೊರಟು ಹೋಯಿತು. ಈ ರೀತಿಯಾದಂಥ ಕಾರ್ಯಗಳು ನಡೀತಿರ್ಬೇಕಾದ್ರೆ ಇದೆಲ್ಲವನ್ನು ಆ ಪೊಲೀಸ್ ಅಧಿಕಾರಿ ಅವರು ನೋಡ್ತಿದ್ರು. ಆ ಪಾಸ್ಟರ್ನ ಕರೆದ್ರು. ಯಾರು ಇವರು, ಏನು ಮಾಡ್ತಿದ್ದಾರೆ ಇವರು ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನೋಡ್ರಿ, ಇವರು ಒಂದು ಸೇವಕರು ಬೆಂಗಳೂರು ಪಟ್ಟಣದಿಂದ ಬಂದಿದ್ದಾರೆ. ಈ ರೀತಿಯಾಗಿ ಒಂದು ವರ ಇವರಿಗೆ ಕೊಡಲ್ಪಟ್ಟಿದೆ. ದೇವರು ಇವರ ಮುಖಾಂತರವಾಗಿ ಮಾತಾಡ್ತಾನೆ. ಒಂದು ವೇಳೆ ನಿಮಗೂ ಪ್ರಾರ್ಥನೆ ಬೇಕಾಗಿರುವುದಾದರೆ ನೀವು ಇವರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ರಿ. ಆಮೇಲೆ ಇಲ್ಲಿ ಇತರ ಜನರಿಗೆ ಪ್ರಾರ್ಥನೆ ಮಾಡುವುದು ಅಂತ್ಯಗೊಂಡಾಗ ಪಾಸ್ಟರ್ ನನ್ನನ್ನು ಈ ಪೊಲೀಸ್ ಅಧಿಕಾರಿ ಹತ್ರ ಕರ್ಕೊಂಡೋದ್ರು. ಎಡಗಡೆಯಲ್ಲಿ ಅವರ ಮಗಳು, ಬಲಗಡೆಯಲ್ಲಿ ಅವರ ಮಗನು. ಈ ಪಾಸ್ಟ್ರಿ ಹೇಳಿದಂಥ ಅದೇ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಮುಂದೆ ಆ ಅಧಿಕಾರಿ ನಿಂತಿದ್ದಾರೆ, ನಾನು ಇಲ್ಲಿ ನಿಂತಿದ್ದೇನೆ, ಈ ಕಡೆ ಪಾಸ್ಟರ್ ನಿಂತಿದ್ದಾರೆ, 2 ಮಕ್ಕಳು ಆ ಸಹೋದರನ ಪಕ್ಕದಲ್ಲಿ ನಿಂತಿದ್ದಾರೆ. ಪಾಸ್ಟರ್ ಹೇಳಿದರು, ಬ್ರದರ್, ಇವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇವರ ವಿಷಯದಲ್ಲಿ ದೇವರು ಏನನ್ನು ಪ್ರಕಟಿಸ್ತಾನೋ ಅದನ್ನು ಹಾಗೇ ಇವರಿಗೆ ಹೇಳ್ರಿ ಅಂತ ಹೇಳಿದ್ರು. ನಾನು ಕಣ್ಣನ್ನು ಮುಚ್ಚಿದೆ. ಅವರು ಕ್ರೈಸ್ತರಲ್ಲ, ಯೇಸುವನ್ನು ನಂಬುವವರಲ್ಲ. ಅದು ಮಾತ್ರವಲ್ಲ, ಒಂದು ಉನ್ನತವಾದಂಥ ಅಧಿಕಾರದಲ್ಲಿ ಪದವಿಯಲ್ಲಿದ್ದಾರೆ. ಕಣ್ಣನ್ನು ಮುಚ್ಚಿದ ತಕ್ಷಣ ಸಹೋದರ ಸಹೋದರಿಯೇ, ನಾನು ಹೇಳುವುದಕ್ಕೆ ಕರ್ತನೇ ಸಾಕ್ಷಿ, ನನ್ನ ಪಕ್ಕದಲ್ಲಿ ಯೇಸು ಬಂದು ನಿಂತ. ಒಂದು ಮಹಿಮೆಯಾದಂಥ ದೇವರ ಪ್ರಸನ್ನತೆ ಆ ಮಗನ ಮೇಲೆ, ಆ ಪೊಲೀಸ್ ಅಧಿಕಾರಿಯ ಮಗನ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿದೆ. ದೇವರು ಅನೇಕ ಕಾರ್ಯಗಳನ್ನು ಪ್ರಕಟಿಸಿದ. ಆ ಸಹೋದರನ ಮೇಲೆ ಪ್ರಾರ್ಥನೆ ಮಾಡುವಾಗ ದೇವರ ಅನೇಕ ಕಾರ್ಯಗಳನ್ನು ಪ್ರಕಟಿಸಿದ. ಆ ಮಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರ ಅನೇಕ ಕಾರ್ಯಗಳನ್ನು ಹೇಳೋಕ್ಕೆ ಶುರು ಮಾಡಿದ. ಅದು ಮಾತ್ರವಲ್ಲ, ಆ ಮಗಳಿಗೆ ಪ್ರಾರ್ಥಿಸಬೇಕಾದ್ರೆ ಪ್ರತ್ಯೇಕವಾಗಿ ದೇವರೊಂದು ಕಾರ್ಯವನ್ನು ಹೇಳ್ದ. ಇದನ್ನು ನೀನು ಸ್ಪಷ್ಟಪಡಿಸಿ ಹೇಳು. ಏನು ಏಸಪ್ಪ? ಇವರ ತಂದೆ ತಾಯಿಗಳಿಗೆ ಈ ಮಗಳನ್ನು ಡಾಕ್ಟ್ರು ಓದಿಸಿ ಈ ಮಗಳಿಗೆ ಒಂದು ಆಸ್ಪತ್ರೆ ಕಟ್ಕೊಡ್ಬೇಕು, ಅದೇ ಇವರ ಆಸೆ, ಅದೇ ಇವರ ಬಯಕೆ. ಯಾರಿಗೂ ಇದು ಗೊತ್ತಿಲ್ಲ, ಆ ತಂದೆ ತಾಯಿ ಮತ್ತು ಆ ಮಗಳಿಗೆ ಮಾತ್ರ ಗೊತ್ತು. ಇದನ್ನು ನೀನು ಹೇಳು. ಏನಂತ ಹೇಳು? ಯೇಸುನ ಮೇಲೆ ನಂಬಿಕೆ ಇಡು ಮಗಳೇ, ನಿನ್ನ ಹೆತ್ತವರ ಆಸೆ, ನಿನ್ನ ಆಸೆಯನ್ನು ಕರ್ತನು ಪೂರೈಸುವ. ನಿಜವಾಗ್ಲೂ ಒಂದು ಚಿಕ್ಕ ಸಂಶಯ ಹೃದಯದಲ್ಲಿ ಬಂತು. ದೇವರೇ, ಒಂದು ವೇಳೆ ಈ ಮಗಳನ್ನು ಇಂಜಿನಿಯರ್ ಓದಿಸ್ಬೇಕಂತ ಅವ್ರು ತೀರ್ಮಾನ ಮಾಡಿದರೆ ಏನು ಮಾಡಲಿ ಸ್ವಾಮಿ?
ಏನು ತಿಳ್ಕೊತಾರೆ, ಯಾವನೋ ಒಬ್ಬನು ಬಂದ, ಬಾಯಿ ಬಂದಿದ್ದೆಲ್ಲ ಹೇಳ್ದ, ಏನೋ ಯೇಸು ಹೆಸರನ್ನ ಹೇಳ್ಕೊಂಡು ಸುಮ್ಮನೆ ಏನೇನೋ ಹೇಳಿ ಹೋದ, ನನ್ನ ಮಗಳನ್ನ ಎಲ್ಲಿ ಡಾಕ್ಟ್ರಿಗೆ ಓದಿಸೋದಂತ ತಿಳ್ಕೊತಾರಲ್ಲ ಸ್ವಾಮಿ, ಇದನ್ನು ಹೇಳಬೇಕಾ ಹೇಳಬಾರ್ದ? ಕರ್ತನ ಸ್ಪಷ್ಟವಾಗಿ ಹೇಳ್ದ, ಇದನ್ನು ಹೇಳು, ನಾನು ಇದರ ಮುಖಾಂತರವಾಗಿ ಅವರ ಹೃದಯವನ್ನು ನಾನು ಮುಟ್ಟುತ್ತೇನೆ, ಸ್ಪರ್ಶಿಸುತ್ತೇನೆ. ಆಗ ಈ ನಂಬಿಕೆಯ ವರದಿಂದ ದೇವರು ನನ್ನ ಕಿವಿಗಳಲ್ಲಿ ಮಾತಾಡಿದಂಥ ಅದೇ ಕಾರ್ಯಗಳನ್ನು ಐ ಟೋಲ್ಡ್ ಮೈ ಡಾಟರ್, ಯು ಹ್ಯಾವ್ ಎ ಗ್ರೇಟ್ ಡಿಸೈರ್ ಆ್ಯಂಡ್ ಯುವರ್ ಪೇರೆಂಟ್ಸ್ ಹ್ಯಾವ್ ಎ ಗ್ರೇಟ್ ಡಿಸೈರ್ ಟು ಮೇಕ್ ಯು MBBS ಡಾಕ್ಟರ್ ಆ್ಯಂಡ್ ಟು ಬಿಲ್ಡ್ ಅ ಹಾಸ್ಪಿಟಲ್ ಫಾರ್ ಯು. ಒಂದು ಆಸ್ಪತ್ರೆಯನ್ನು ಕಟ್ಟಿ ನಿನ್ನ ಡಾಕ್ಟರ್ ಮಾಡಿ ನಿನಗೆ ಆಸ್ಪತ್ರೆಯನ್ನು ಕಟ್ಟಿಕೊಡ್ಬೇಕೆಂಬುದಾಗಿ. ಬಿಲೀವ್ ಇನ್ ಜೀಸಸ್, ಗಾಡ್ ವಿಲ್ ಫುಲ್ಫಿಲ್ ಯುವರ್ ಹಾರ್ಟ್ಸ್ ಡಿಸೈರ್. ಯೇಸುವಿನ ಮೇಲೆ ನಂಬಿಕೆ ಇಡು, ದೇವರನ್ನು ಹೃದಯವನ್ನು, ಆ ಹೃದಯದ ಆಸೆಗಳನ್ನು, ಆಕಾಂಕ್ಷೆಗಳನ್ನು ನೆರವೇರಿಸ್ತಾನೆ. ಇದನ್ನು ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ಬಿಟ್ವಿ. ಈ ಪೊಲೀಸ್ ಅಧಿಕಾರಿ ನಾನು ಮನೆಗೆ ಹೋಟೆಲ್ಗೆ ಹಿಂದಿರುಗಿ ಬಂದುಬಿಟ್ಟೆ. ಪಾಸ್ಟರ್ ನೋಡಿ ಕೇಳಿದ್ರು, ಆ ಬ್ರದರ್ಗೆ ಹೇಗೆ ಗೊತ್ತು ಸರ್? ಆ ಬ್ರದರ್ಗೆ ಹೇಗೆ ಗೊತ್ತು? ಬೆಂಗಳೂರಿಗೆ ಬಂದ್ರಲ್ಲ, ಕರೆಕ್ಟಾಗಿ ಹೇಳಿದ್ರಲ್ಲ, ಈ ಕಾರ್ಯಗಳನ್ನೆಲ್ಲ ಕರೆಕ್ಟಾಗಿ ಹೇಳಿದ್ರಲ್ಲ, ನನ್ನ ಮಗಳ ವಿಷಯವಾಗಿ ಈ ಕಾರ್ಯಗಳನ್ನು ಇದು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಹೇಗೆ ಗೊತ್ತು? ಆಮೇಲೆ ಮಾರನೇ ದಿನ ಅವರ ಇರುವಂಥ ಜಾಗಕ್ಕೆ ಕರೆದಿದ್ದರು. ಅಲ್ಲಿ ಕೂಡ ಬ್ರದರ್ ಪ್ರೇಯರ್ ಮಾಡಿರಿ ಅಂತ ಹೇಳಿದ್ರು. ನೋಡ್ರಿ ಪ್ರಿಯರಾದವರೇ, ಅನ್ಯ ಜನರಲ್ಲಿ ಯೇಸುವೇ ದೇವರೆಂಬುದಾಗಿ ನಿರೂಪಿಸುವಂಥ ಒಂದು ವರ ನಮ್ಮಲ್ಲಿ ಕ್ರಿಯೆ ಮಾಡುವಾಗ ನಿಶ್ಚಯವಾಗಿ ದೇವರು ಅನೇಕ ಕಾರ್ಯಗಳನ್ನು, ಉಜ್ಜೀವನವನ್ನು ನಮ್ಮ ಮುಖಾಂತರವಾಗಿ ತರಲು ಆತನು ನಮ್ಮನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಅನೇಕ ಉದಾಹರಣೆಗಳು, ಅನೇಕ ವಿಧವಾದಂಥ ಜನರ ಜೀವಿತದಲ್ಲಿ ಬದಲಾವಣೆಯನ್ನುಂಟು ಮಾಡಿದಂಥ ಕಾರ್ಯಗಳನ್ನು ಹೇಳಬಹುದು. ನಾವು ನಂಬಿಕೆಯಿಂದ ಹೇಳಬೇಕು. ನಾವು ನಂಬಿಕೆಯಿಂದ ಹೇಳುವಾಗ ನಿಜವಾಗಲೂ ಅದು ದೇವರ ನಾಮಕ್ಕೆ ಮಹಿಮೆಯನ್ನು ತರುವಂಥದ್ದಾಗಿ ಕಾಣಲ್ಪಡ್ತದೆ. ಈಗ ದೇವರು ಏನು ಹೇಳ್ತಾನೆ ಅದನ್ನು ಧೈರ್ಯವಾಗಿ ಹೇಳ್ಬಿಡೋದು. ದೇವರು ಏನು ಹೇಳ್ತಾನೆ ಅದನ್ನು ಧೈರ್ಯವಾಗಿ ಹೇಳ್ಬಿಡೋದು. ಈ ಕಾರ್ಯಗಳು ದೇವರು ಹೇಳ್ತಿದ್ದಾನೆ. ಕಾರಣ ಅನುಭವದಲ್ಲಿ ಬೆಳೆಯುತ್ತಾ ನಮ್ಮಲ್ಲಿ ಸಂಶಯ ನೀಗುತ್ತದೆ, ನಮ್ಮಲ್ಲಿ ಅಪನಂಬಿಕೆ ಹೊರಗೋಗ್ತದೆ, ಅವಿಶ್ವಾಸವು ನಮ್ಮಲ್ಲಿ ಕಾಣಲ್ಪಡುವುದಿಲ್ಲ. ನಮ್ಮ ಹೃದಯದಲ್ಲಿ ದೇವರು ತನ್ನ ವಾಕ್ಯವನ್ನಿಟ್ಟು ಮಾತಾಡುವಾಗ ಅನೇಕ ಜನರಿಗೆ ಅದು ಆಶೀರ್ವಾದವನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡ್ತದೆ. ಕಳೆದ ವಾರ ಒಂದು ಕೂಟಕ್ಕೆ ಹೋಗಿದ್ದೆ. ಕಡೆ ಪ್ರಾರ್ಥನೆ 100 ಜನ ಬಂದಿರ್ಬೋದು ಅಂತ ಕಾಣಿಸುತ್ತೆ. ಎಲ್ಲರನ್ನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರೊಂದು ಸಹೋದರನ ತೋರಿಸಿ, ಈ ಸಹೋದರನ ಬಳಿಗೆ ಹೋಗಿ ಈ ಸಹೋದರಿಗೆ ಪ್ರವಾದಿಸು. ಆ ಸಹೋದರನ ತಲೆ ಮೇಲೆ ಕೈ ಇಟ್ಟು ನಾನು ಅನೇಕ ಪ್ರವಾದನೆಗಳು, ದೇವರು ಹೇಳಿದಂಥ ವಾಕ್ಯಗಳನ್ನು ಹೇಳ್ತಿದ್ದೆ. ಅದು ಮಾತ್ರವಲ್ಲ, ಪರಿಶುದ್ಧಾತ್ಮನಿಗೆ ಹೇಳ್ದ, ಈ ಎಲ್ಲ ಕಾರ್ಯಗಳು ನಾನೇ ಹೇಳ್ತಿದ್ದೇನೆ ಎಂಬುದಕ್ಕೆ ಒಂದು ಗುರುತನ್ನು ಕೂಡ ಈ ಸಹೋದರನಿಗೆ ಹೇಳು. ಕಳೆದ ಆಗಸ್ಟ್ 15ನೇ ತಾರೀಕು ನಿನ್ನ ಜೀವನದಲ್ಲಿ ಮುರಿಯಲ್ಪಟ್ಟಂಥ ಒಂದು ದಿನ, ಒಡೆಯಲ್ಪಟ್ಟಂಥ ದಿನ, ಅಷ್ಟು ವೇದನೆ ಅನುಭವಿಸಿದೆ. ಅದೇ ಒಂದು ಗುರುತು ಸಹೋದರ. 2 ವಾರಗಳ ಹಿಂದೆ ಆಗಸ್ಟ್ 15ನೇ ತಾರೀಕು ಬಹಳ ಮುರಿಯಲ್ಪಟ್ಟಂಥ ದಿನ. ಅದೇ ಈ ಒಂದು ಗುರುತಾಗಿ ಹೇಳ್ತಿದ್ದೇನೆ. ಪರಿಶುದ್ಧಾತ್ಮನು ಇಷ್ಟು ಹೊತ್ತು ನಿನ್ನ ಸಂಗಡ ಮಾತಾಡಿದಂಥ ಕಾರ್ಯಗಳು ದೇವರ ವಾಕ್ಯಗಳು ಎಂಬುದಕ್ಕೆ. ಎಲ್ಲ ಕೂಟ ಮುಗಿದ ನಂತರ ಈ ಸಹೋದರನ ತಾಯಿ ಕಣ್ಣೀರಿನಿಂದ ಬಂದರು. ಬ್ರದರ್, ನನ್ನ ಮಗನನ್ನು ಬಿಟ್ಟು ಅವರ ಹೆಂಡತಿ ಹೊರಟೋಗಿದ್ದಾರೆ. 3 ವಯಸ್ಸಿನ ಮಗು. ಎಷ್ಟೋ ಬೇಡ್ಕೊಂಡ್ವಿ, ಎಷ್ಟೋ ಕೇಳ್ಕೊಂಡ್ವಿ, ಅವರು ಬರಲ್ಲ ಅಂತ ಹೇಳ್ತಿದ್ದಾರೆ. ಮುರಿಯಲ್ಪಟ್ಟವರಾಗಿ ಈ ಕೂಟಕ್ಕೆ ನಾವು ಬಂದ್ವಿ. ನಾವು ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನೀವು ಹೇಳಿದಂಥ ಅಷ್ಟು ಪ್ರವಾದನೆಗಳನ್ನು ನಾವು ನಂಬುತ್ತೇವೆ. ಅದು ಮಾತ್ರವಲ್ಲ, ನೀವು ಹೇಳಿದ್ರಲ್ಲ ಗುರುತು ಆಗಸ್ಟ್ 15ನೇ ತಾರೀಕು ಎಂಬುದು, ಅವತ್ತೇ ನನ್ನ ಮಗನ ವೆಡ್ಡಿಂಗ್ ಆ್ಯನಿವರ್ಸರಿ. ಬೆಳಗ್ಗೆಯಿಂದ ರಾತ್ರಿ ತನಕ ಅವಳನ್ನು ನೋಡಬೇಕು, ಹೆಂಡತಿಯನ್ನು ನೋಡಿ ಫೋನ್ ಮಾಡಿ 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 ಪ್ರಯತ್ನಿಸ್ತಾನೆ, ಫೋನೇ ತೆಗಿಲಿಲ್ಲ. ಮುರಿಯಲ್ಪಟ್ಟಂಥ ದಿನ. ನಮಗೆ ನಿಶ್ಚಯವಾಗಿ ಒಂದು ಗೊತ್ತು, ಕರ್ತನ ಎಲ್ಲ ಕಾರ್ಯಗಳನ್ನು ಪ್ರಕಟಿಸಿದ್ದಾನೆ, ಪ್ರವಾದಿಸಿದ್ದಾನೆ. ಆ ಕಾರ್ಯವು ನಿಶ್ಚಯವಾಗಿ ನೆರವೇರುತ್ತದೆ. ಪ್ರಿಯರಾದವರೇ, ಸಂಶಯ ಇದ್ದರೆ ನಾವು ಪ್ರವಾದಿಸಲು ಸಾಧ್ಯವಿಲ್ಲ. ಆ ಭಯಗಳು ನೀಗಬೇಕು, ಅಪನಂಬಿಕೆಗಳು ನೀಗಬೇಕು. ಅದಕ್ಕೆ ಏನಂದರೆ, ನಾನು ಹೇಳ್ತೇನೆ, ಒಂದೇ ದಿನದಲ್ಲಿ ಬರಲ್ಲ. ನಾನು ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ. ಒಂದೇ ದಿನದಲ್ಲಿ ಬರಲ್ಲ. ಕರ್ತನೊಟ್ಟಿಗೆ ಬೆಳೆಯುತ್ತಾ ಕರ್ತನ ಸ್ವರವನ್ನು ಕೇಳಿಸ್ಕೊಳ್ತಾ ಕರ್ತನ ಮಹಿಮೆಯಾದಂಥ ಕಾರ್ಯಗಳನ್ನು ನಮ್ಮ ಮುಖಾಂತರ ನಡೆಸುವಂಥ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ನಾನು ಕಳೆದ ಜೂಲೈ ತಿಂಗಳು ಫ್ರಾನ್ಸ್ ದೇಶ, ಸ್ವೀಡನ್ ದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಫ್ರಾನ್ಸ್ ದೇಶದಲ್ಲಿ ಒಂದು ಸಭೆಯಲ್ಲಿ ಸೇವೆ ಮಾಡಲು ಕರ್ತನ ಕೃಪೆಯನ್ನು ಅನುಗ್ರಹಿಸಿದ.
ಅಲ್ಲಿ ನಾನು ಕೆಲಸದ ಮೇಲೆ ಹೋಗಿದ್ದೆ, ಆದರೆ ಸೇವೆಗೆ ಒಂದು ದೇವರ ಅವಕಾಶವನ್ನು ಏರ್ಪಡಿಸಿಕೊಟ್ಟ. ಸೇವೆಯಲ್ಲಿ ಮುಗಿಸ್ಕೊಂಡು ಬಂದು ಒಂದು ವಾರದ ನಂತರ ಆ ಪಾಸ್ಟರ್ ಹೇಳಿದ್ರು, ಬ್ರದರ್ ಇವತ್ತು ನಾವು ಉಪವಾಸ ಪ್ರಾರ್ಥನೆ, ಇವತ್ತು ಫ್ರಾನ್ಸ್ ದೇಶಕ್ಕಾಗಿ ನಾವು ಇಡೀ ಸಭೆ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತೇವೆ, ನೀವು ಏನು ಮಾಡಿರಿ ಝೂಮ್ ಕಾಲಲ್ಲಿ ನಮಗೆ ಒಂದು ಸಂದೇಶ ಕೊಡ್ರಿ. ಸರಿ, ಅವತ್ತು ಸೋಮವಾರ ದಿನ ನಾನು ಮನೆಯಿಂದ ಝೂಮ್ ಕಾಲಲ್ಲಿ ಒಂದು 1.25 ಗಂಟೆ ಅವತ್ತು ದೇವರ ಸೇವೆ ಮಾಡಲು ಕರ್ತನ ಕೃಪೆಯನ್ನು ಅನುಗ್ರಹಿಸಿದ. 1.25 ಗಂಟೆ ಪ್ರಸಂಗ ಮಾಡಿ ಅರ್ಧ ತಾಸೀಗ ಪ್ರಾರ್ಥನೆ. ಇಲ್ಲಿಂದ ಝೂಮ್ ಕಾಲಲ್ಲೇ ನಾನು ದೇವರ ಆತ್ಮ ಭರಿತನಾಗಿ ನಾನು ಹೇಳ್ತಾ ಇದ್ದೀನಿ. ಕರ್ತನು ದಿಢೀರಂತ ಪ್ರವಾದಾತ್ಮಕದಿಂದ ತುಂಬಿಸಿದ. ಕರ್ತನು ಹೇಳಿದ, ನನ್ನ ಸಭೆಯೇ, ಫ್ರಾನ್ಸ್ ದೇಶ ಸುತ್ತಲೂ ಶತ್ರುವಾದವನ್ನು ಗರ್ಜಿಸುವಂಥ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಬಹುದು, ಯಾರನ್ನು ನರಕಕ್ಕೆ ಎಳೆದುಕೊಂಡು ಹೋಗಬಹುದು ಎಂಬುದಾಗಿ ಅಲೆದಾಡ್ತಿದ್ದಾನೆ. ಅವನು ಅಲೆದಾಡಬಾರದು. ಸಭೆಯೇ, ನೀನು ಸುವಾರ್ತೆಯನ್ನು ಹೊತ್ತುಕೊಂಡು ಇಡೀ ಫ್ರಾನ್ಸ್ ದೇಶಕ್ಕೆ ಅಲೆದಾಡು, ತಿರುಗಾಡು, ಸುತ್ತಾಡು, ನಾನು ಮಹಾದೊಡ್ಡ ಸುಗ್ಗಿಯನ್ನು ಕೊಂಡು ಬರ್ತೇನೆ. ನೋಡ್ರಿ, ಕೆಲವೊಂದು ಸಾರಿ ಪ್ರವಾದಿಸಬೇಕಾದ್ರೆ ನನಗೆ ಹೊಸ ಹೊಸ ಪ್ರಕಟಣೆಗಳು ಬರ್ತದೆ. ನನಗೆ ಆಶ್ಚರ್ಯವಾಗಿರ್ತದೆ. ನೋಡ್ರಿ, ಅವತ್ತೊಂದು ಸಹೋದರಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ದಿಢೀರಂತೆ ಈ ರೀತಿಯಾಗಿ ಹೇಳ್ದ, 6 ಕಲ್ಲಿನ ಬಾನೆಗಳು ತುಂಬಲ್ಪಟ್ಟ ನಂತರವೇ ನಾನು ಅದ್ಭುತ ಮಾಡಿದ್ನಲ್ಲ. ಒಂದು ಕಲ್ಲಿನ ಬಾನೆ ನೀರಿನಿಂದ ತುಂಬಲ್ಪಟ್ಟಿದ ತಕ್ಷಣ ನಾನು ರಸವಾಗಿ ಮಾರ್ಪಡಿಸಲಿಲ್ಲ. 6 ಬಾನೆಗಳು ತುಂಬಲ್ಪಟ್ಟ ನಂತರವೇ ನಾನು ಅದನ್ನು ರಸವಾಗಿ ಮಾರ್ಪಡಿಸಿದೆ. ಆದ್ದರಿಂದ ಈ ನನ್ನ ಮಗಳಿಗೆ ಹೇಳು, ನೀರನ್ನು ತುಂಬಿಸ್ತಲೇ ಇರು, 6ನೇ ಬಾನೆ ತುಂಬಿದ ನಂತರ ಅದ್ಭುತವಾಗಿ ಮಾರ್ಪಡುತ್ತದೆ. ಇದು ನಾನು ಸತ್ಯವೇದನ ಓದುವಾಗ ಬರುವಂಥ ಒಂದು ಪ್ರಕಟಣೆ ಅಲ್ಲ. ಪ್ರಾರ್ಥನೆ ಮಾಡುವಾಗ ದೇವರು ಪ್ರವಾದಾತ್ಮಕದಿಂದ ಅನೇಕ ಕಾರ್ಯಗಳನ್ನು ಪ್ರಕಟಿಸುವಂಥ ದೇವರಾಗಿದ್ದಾನೆ. ಇದನ್ನು ಆ ಫ್ರಾನ್ಸ್ ದೇಶದಲ್ಲಿರುವಂಥ ಸಭೆಗೆ ಹೇಳಿದ ತಕ್ಷಣ ಎಲ್ಲ ಮುಗಿಸಿ ಪಾಸ್ಟರ್ ಮೈಕ್ ತಗೊಂಡು ಅಲ್ಲಿಂದ ನನ್ನೊಟ್ಟಿಗೆ ಮಾತಾಡಿದ್ರು. ಬ್ರದರ್, ನೀವು ಮಾತಾಡೋದಕ್ಕೆ ಸ್ವಲ್ಪ ಹೊತ್ತಿನ ಹಿಂದೆ 1 ಗಂಟೆಗಳ ಕಾಲ ಇಡೀ ಫ್ರಾನ್ಸ್ ದೇಶದಲ್ಲಿ ನಾವು ಸ್ವಾರ್ಥಿಯನ್ನು ಸಾರಬೇಕೆಂಬುದಾಗಿ 1 ತಾಸು ನಾವು ಪ್ರಾರ್ಥನೆ ಮಾಡಿದ್ವಿ. ನೀವು ಹೇಳಿದಂಥ ಕಾರ್ಯವು ದೇವರ ಪ್ರವಾದನೆ, ಅದನ್ನು ದೇವರು ದೃಢೀಕರಿಸಿದ್ದಾನೆ. ಹಲ್ಲೆಲೂಯಾ. ಪ್ರಿಯರಾದವರೇ, ನಂಬಿಕೆಯಿಂದ ಹೊರಬರಬೇಕು. ದೇವರ ಸ್ವರವು ಕೇಳಿಸ್ಕೊಂಡ ನಂತರ ನಂಬಿಕೆಯಿಂದ ಆ ಮಾತುಗಳು ಹೊರಬರುವಾಗ ಸಭೆಗಳಿಗೆ, ಕುಟುಂಬಗಳಿಗೆ, ವೈಯಕ್ತಿಕ ಜನರಿಗೆ ಅದು ಆಶೀರ್ವಾದವಾಗಿ ಬದಲಾಗ್ತದೆ. ಆಮೇಲೆ ಎಲ್ಲ ವರಗಳಲ್ಲಿ ವಿಶೇಷವಾದದ್ದು ಪ್ರವಾದನೆಯ ವರ. 1 ಕೊರಿಂಥ 14ನೇ ಅಧ್ಯಾಯ ಅಲ್ವಾ. ಎಲ್ಲರೂ ಪ್ರವಾದಿಸಬೇಕೆಂಬುದಾಗಿ ನಾನು ಬಯಸ್ತೇನೆ ಎಂಬುದಾಗಿ ಪರಿಶುದ್ಧಾತ್ಮನು ಹೇಳ್ತಿದ್ದಾನೆ. ಪ್ರವಾದನೆಯ ವರವು ಒಬ್ಬರನ್ನು ಚೈತನ್ಯಗೊಳಿಸ್ತದೆ, ಉತ್ತೇಜನಪಡಿಸ್ತದೆ, ಸಂತೈಸುತ್ತದೆ. 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪ್ರವಾದನೆಯ ವರ ಬೇರೆ, ಪ್ರವಾದಿಯ ಕರೆಯುವಿಕೆ ಬೇರೆ. ಆಮೇಲೆ ನಾವು ಪ್ರವಾದಿಸಬೇಕಾದ್ರೆ ಪವಿತ್ರಾತ್ಮ ಭರಿತರಾಗಿರಬೇಕು, ವಾಕ್ಯ ಭರಿತರಾಗಿರಬೇಕು, ನಂಬಿಕೆಯಲ್ಲಿ ಭರಿತರಾಗಿರಬೇಕು. ಈ ಪ್ರವಾದನೆಯ ವರವು ದೇವರು ತನ್ನ ಜನರಿಗೆ ಹೇಳುವಂಥ ಸಂದೇಶಕ್ಕಾಗಿ ತನ್ನ ಸೇವಕರನ್ನು ಉಪಯೋಗಿಸುವಂಥ ಒಂದು ಕಾರ್ಯ. ಈ ವರಕ್ಕಾಗಿ ಪ್ರಾರ್ಥನೆ ಮಾಡಿರಿ, ವರದಲ್ಲಿ ಭರಿತರಾಗಿರಿ. ಅನೇಕ ಜನರು ಕಟ್ಟಲ್ಪಡಲು ದೇವರು ನಿಮಗೂ ನನಗೂ ಈ ವರವನ್ನು ಕೊಡಲು ಚಿತ್ತಗೊಂಡಿದ್ದಾನೆ. ಈ 9 ವರಗಳನ್ನು ಹೊಂದ್ಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಮಹಾದೊಡ್ಡ ಉಜ್ಜೀವನ ಬರಲು ಕರ್ತನು ನಮ್ಮನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ.